ನಮಸ್ತೆ ಕ್ರೈಸ್ ಅಂಡ್ ನಮಸ್ತೆ ಕರ್ನಾಟಕ, ಹೇಗಿದ್ದೀರಿ? ಎಸ್, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ. ಇವತ್ತು ನಿಮ್ಮೊಟ್ಟಿಗೆ ಒಂದು ಹೊಸ ಅಧ್ಯಾಯ ತಗೊಂಬಂದಿದ್ದೀನಿ. ಕ್ರೈಸ್ ಲೈವ್ ಯೂಟ್ಯೂಬ್ ಚಾನಲ್ನಲ್ಲಿ ಅಧ್ಯಾಯದ ಹೆಸರು ಬಂದು ರಕ್ತ ಸಂಬಂಧಗಳು ಅಂತ. ವೆಲ್, ಬಹುಶಃ ನಿಮ್ಮ ಟೀಚರ್ಸ್ ಜೊತೆ ಮಾತಾಡ್ತಾ, ನಿಮ್ಮೆಲ್ಲರ ಜೊತೆ ಮಾತಾಡ್ತಾ ನನಗೆ ಬಂದಂಥ ಕ್ವಾರೀಸಲ್ಲಿ ತುಂಬ ಡೌಟ್ಸ್ ಇರುವಂಥ ಒಂದು ವಿಭಿನ್ನವಾದ ಟಾಪಿಕ್ಕೇ ಬ್ಲಡ್ ರಿಲೇಷನ್ಸ್. ಯೂಸ್ವಲಿ ರಕ್ತ ಸಂಬಂಧಗಳು ಅಂತ ಹೇಳಿದಾಗ ಕನ್ಫ್ಯೂಷನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಹುಶಃ ಮನೇಲಿರೋ ರಕ್ತ ಸಂಬಂಧಿಕರ ಮಧ್ಯ ಕೂಡ ಕನ್ಫ್ಯೂಷನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಲ್ವಾ? ವೆಲ್, ಹಾಗಾರೆ ಸೊ ಈ ಟಾಪಿಕ್ಕಲ್ಲಿ ನಮಗೆ ಇಷ್ಟೊಂದು ಗೊಂದಲಗಳಾಗೋದು ಯಾಕೆ? ನಿಜವಾಗಿಯೂ ಈ ಟಾಪಿಕ್ ಅಷ್ಟು ಟಫ್ ಆಗಿರೋ ಟಾಪಿಕ್ ಆಗಿದೆಯಾ? ಈ ಟಾಪಿಕ್ಕಲ್ಲಿ ನಾವ್ಯಾರು ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ ಸಾಧ್ಯನೇ ಇಲ್ವಾ? ಈ ಟಾಪಿಕ್ ಕ್ವಶನ್ಸನ್ನು ಎಕ್ಸಾಮ್ಸ್ಗೆ ಎಷ್ಟು ಕೇಳ್ತಾರೆ, ಎಷ್ಟು ಕೇಳಬಹುದು? ಒಂದು ವೇಳೆ ಈ ಟಾಪಿಕ್ನ ನಾನು ಪ್ರಿಪೇರ್ ಮಾಡದೆ ಹೋದರೆ ನನಗಾಗೋ ಲಾಸ್ ಏನು? ಈ ಟಾಪಿಕ್ನ ನಾನು ಚೆನ್ನಾಗಿ ಪ್ರಿಪೇರ್ ಮಾಡಿದ್ರೆ ನನಗಾಗೋ ಲಾಭ ಏನು? ಇದೆಲ್ಲವನ್ನ ಓಲ್ಡ್ ಕ್ವಶನ್ ಪೇಪರ್ಸ್ ಏನು ಹೇಳ್ತವೆ? ಯಾವ ಟೈಪ್ ಆಫ್ ಕ್ವಶನ್ಸ್ ಇಲ್ಲಿ ಕೇಳ್ತಾರೆ? ಇದನ್ನು ಈಸಿಯಾಗಿ ಟ್ಯಾಕಲ್ ಮಾಡೋದು ಹೇಗೆ? ಇಲ್ಲಿ ಕೇವಲ ಕನ್ನಡ ಮೀಡಿಯಂ ಕ್ವಶನ್ಸನ್ನು ಅಷ್ಟೇ ರೆಫರ್ ಮಾಡಿದ್ರೆ ಸಾಕ? ಇಂಗ್ಲೀಷು ನೋಡ್ಬೇಕಾ? ಇಂಗ್ಲೀಷ್ ಅಷ್ಟೇ ರೆಫರ್ ಮಾಡಿದ್ರೆ ಸಾಕ? ಕನ್ನಡನೂ ನೋಡ್ಬೇಕಾ? ಇಂಥ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಬನ್ನಿ. ನಾನು ನಿಮ್ಮೊಟ್ಟಿಗೆ ಈ ಸೆಷನಲ್ಲಿ ಇಂಥ ಸಾಕಷ್ಟು ವಿಷಯಗಳನ್ನು ಶೇರ್ ಮಾಡಲಿದ್ದೇನೆ. ಆರ್ ಯು ರೆಡಿ? ಆದಷ್ಟು ಬೇಗ ಜಾಯ್ನ್ ಆಗಿ. ಲೆಟ್ಸ್ ಸ್ಟಾರ್ಟ್. ಬ್ಲಡ್ ರಿಲೇಷನ್ಸ್, ರಕ್ತ ಸಂಬಂಧಗಳು ಅನ್ನೋ ಈ ಅಧ್ಯಾಯದಲ್ಲಿ ಫಸ್ಟ್ ಥಿಂಗ್, ಫಾರ್ಮೋಸ್ಟ್ ಥಿಂಗ್, ಅತಿ ಮುಖ್ಯವಾಗಿರುವಂಥ ಸಂಗತಿ ಏನು ಅಂದ್ರೆ, ಉಳಿದೆಲ್ಲ ಅಧ್ಯಾಯಗಳಿಗಿಂತ, ಉದಾಹರಣೆಗೆ ಕೋಡಿಂಗ್ ಡಿಕೋಡಿಂಗ್ ಅನ್ನೋ ಅಧ್ಯಾಯ ಎಷ್ಟು ಈಸಿಯಾಗಿದೆಯೋ ಅದಕ್ಕಿಂತ ಈಸಿಯಾಗಿರೋ ಟಾಪಿಕ್ ಬ್ಲಡ್ ರಿಲೇಷನ್ಸ್. ಈಗ ಕೋಡಿಂಗ್ ಡಿಕೋಡಿಂಗನ್ನು ನಾವು ಡೇ ಟು ಡೇ ಲೈಫಲ್ಲಿ ನೋಡ್ತೀವೋ ಇಲ್ಲೋ ಗೊತ್ತಿಲ್ಲಪ್ಪ, ನೋಡಿದ್ರೂ ಗುರುತಿಸ್ತೀವಿಲ್ಲೋ ಗೊತ್ತಿಲ್ಲಪ್ಪ. ಬಟ್ ಡೆಫಿನೆಟ್ಲಿ ರಕ್ತ ಸಂಬಂಧಗಳು ಅನ್ನೋ ಅಧ್ಯಾಯವನ್ನು ಡೇ ಟು ಡೇ ಲೈಫಲ್ಲಿ ನೋಟಿಸ್ ಮಾಡ್ತೀವಿ ನೋಡಿ. ಹೌದಲ್ಲ? ಥಿಂಕ್ ಮಾಡಿ. ನಾವೆಲ್ಲ ವಾಸವಾಗಿರುವಂಥ ಫ್ಯಾಮ್ಲಿನಲ್ಲಿ ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಭಾವ, ಭಾಮೈದ, ಎಷ್ಟು ಸಂಬಂಧಗಳು ಬರುತ್ತೆ ಹೇಳಿ ನೋಡೋಣ ಅಲ್ವಾ? ಸರಿ, ಹಾಗಾರ ಇವೆಲ್ಲದರ ಕುರಿತಾಗಿ ಡಿಸ್ಕಸ್ ಮಾಡಲಿಕ್ಕಿದೆ ಒಂದು ಸಣ್ಣ ಬದಲಾವಣೆ ಜೊತೆಗೆ. ಇಲ್ಲಿ ಕನ್ಫ್ಯೂಷನ್ಸ್ ಯಾಕಾಗಿ ಬರುತ್ತೆ ಅಂತ ಫಸ್ಟ್ ಕ್ಲಿಯರ್ ಮಾಡಿ ಆಮೇಲೆ ಟಾಪಿಕ್ನ ಸ್ಟಾರ್ಟ್ ಮಾಡೋ ಸಮಯ. A warm welcome to all of you to the fascinating world of mental ability test with an interesting topic called ಏನಂತ? ಬ್ಲಡ್ ರಿಲೇಷನ್ಸ್ ಅಂತ, ರಕ್ತ ಸಂಬಂಧಗಳು ಅಂತ. ಸರಿ, ಹಾಗಾರ ಈ ಅಧ್ಯಾಯದಲ್ಲಿ ಗೊಂದಲಗಳಾಗೋದು ಯಾಕೆ, ಹೇಗೆ? ಸಾಮಾನ್ಯವಾಗಿ ನಾವುಗಳೆಲ್ಲ ನಮ್ಮೂರಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಆಯಾ ಸಂಬಂಧಗಳಿಗೆ ಏನಂತ ಕರಿತೀವೋ ಅದೇ ಪದಗಳನ್ನು ಬಳಸ್ತೀವಿ. ಆದರೆ ಆಂಗ್ಲ ಮೂಲ ಭಾಷಿಕರು ಹಾಗಲ್ಲ. ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ. ಲಾಸ್ಟ್ ಸೆಷನ್ ಸ್ವಾಮಿ ವಿವೇಕಾನಂದರು ಏನಷ್ಟು ಚಿಕಾಗೋ ಧರ್ಮ ಸಮ್ಮೇಳನಕ್ಕೆ ಹೋಗ್ಬಿಟ್ಟು ಪಾಪ್ಯುಲರ್ ಆಗಿಬಿಟ್ರು. ಜಗತ್ತಲ್ಲಿ ಬರೋ ಎಲ್ಲ ಜನ ಸೇರಿರೋ ಆ ಸಂದರ್ಭದಲ್ಲೇ ಸ್ವಾಮಿ ವಿವೇಕಾನಂದರ ಮಾತು ಏನು ಅದ್ಭುತವಾಗಿತ್ತು ಗೊತ್ತಾ? ಪ್ರೀತಿಯ ಸಹೋದರ ಸಹೋದರಿಯರೇ ಅಂತ. ಆ ಮಾತು ಕೇಳಿ, ಅವ್ರು ಯಾರೂ ನಮ್ಮ ದೇಶದವರಲ್ಲ, ನಮ್ಮೂರವ್ರು ಮೊದಲೇ ಅಲ್ಲ, ನಮ್ಮ ಜಾತಿ ಧರ್ಮ ಗೊತ್ತಿಲ್ಲ, ಯಾವ ಭಾಷೆ ಬೇಕಿಲ್ಲ, ಮನುಷ್ಯ ತಾನೆ. ದಾಟ್ಸ್ ಇಟ್. ಅಷ್ಟನ್ನೇ ನೋಡಿದ ಸ್ವಾಮಿ ವಿವೇಕಾನಂದರು. ಅವರು ನಮ್ಮಂತೆ ಮನುಷ್ಯರು ತಾನೆ.
ವಿಶ್ವ ಭ್ರಾತೃತ್ವ, ಜಗತ್ತಿನ ಎಲ್ಲ ದೇಶದ ಜನ ನಮ್ಮ ಅಣ್ಣ ತಮ್ಮ ಇದ್ದಂಗೆ ರೀ ಅನ್ನೋ ಸಾಂವಿಧಾನಿಕ ಮೌಲ್ಯವನ್ನ, ಯೂನಿವರ್ಸಲ್ ಬ್ರದರ್ಹುಡ್ನೆಸ್ ಅನ್ನ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲೇ ಹೇಳಿರೋ ದೇಶ ನಮ್ದು. ಆ ದೇಶದ ಜನ ನಾವು. ಅಂಥದ್ದೇ ದೇಶದ ವಿಶೇಷವಾದ ವ್ಯಕ್ತಿತ್ವ ಸ್ವಾಮಿ ವಿವೇಕಾನಂದರು. ಅವ್ರು ಹೇಳ್ತಾರೆ ಏನಂತ, ಪ್ರೀತಿ ಸಹೋದರ ಸಹೋದರಿಯರೇ ಅಂತ. ಆ ಮಾತಿಂದಾನೆ ಜಗತ್ತೆಲ್ಲ ನಮ್ಮನ್ನು ನೋಡೋ ದೃಷ್ಟಿಕೋನ ಬದಲಾಗ್ಬಿಡ್ತು. ಇದೇ ಪಾಶ್ಚಿಮಾತ್ಯರ ಶೈಲಿ ಆದ್ರೆ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು ನಿಮಗೆ. ನಮ್ಮ ಮನೆ ಮಗು ನೋಡಿ ರಸ್ತೆಯಲ್ಲಿ ಹೋಗ್ತಾ ಬರ್ತಾ ಇರೋ ಜನರನ್ನ ಅಮ್ಮ ರೂಢಿ ಮಾಡಿಸಿರ್ತಾಳೋ, ಅಜ್ಜಿ ರೂಢಿ ಮಾಡಿಸಿರ್ತಾಳೋ, ತಾತ ರೂಢಿ ಮಾಡಿಸಿರ್ತಾನೋ, ಅಣ್ಣ ಅಕ್ಕ ರೂಢಿ ಮಾಡಿಸಿರ್ತಾರೋ ಗೊತ್ತಿಲ್ಲ. ಎದುರುಗಡೆ ಇರೋ ವ್ಯಕ್ತಿಯ ತಲೆ ಕೂದಲನ್ನು ನೋಡಿ ಅಣ್ಣ, ಕಾಕ, ಅಂಕಲ್, ಅಜ್ಜ, ಅಜ್ಜಿ, ಅಕ್ಕ, ಆಂಟಿ ಈ ಪದಗಳನ್ನು ಬಳಸ್ತದೆ ತಾನೆ. ದಾರಿ ಹೋಕರು ಯಾರು ಅಂತ ಗೊತ್ತಿಲ್ಲ, ಅಪರಿಚಿತರು ದಾರಿಲಿ ಹೋಗ್ತಾ ಇದ್ದಾರೆ. ಚಂದ್ರ ಯಾರು ಅಂತ ಗೊತ್ತಿಲ್ಲ, ಚಂದ್ರನ್ ನೋಡಿಲ್ಲ. ತಾಯಿ ಮಗುವಿಗೆ ಹೇಳ್ತಾಳೆ, ನಾನು ನಿಂಗೆ ಚಂದ್ರನ್ ತಂದು ಕೊಡ್ತೀನಿ ಅಂತಲ್ಲ, ಚಂದ ಮಾಮನ್ ತಂದು ಕೊಡ್ತೀನಿ ಅಂತ. ಅಂದ್ರೆ ಜಗತ್ತಲ್ಲಿ ಇರೋ ಬರೋ ಎಲ್ಲಾ ಜನ ನಮ್ಮ ಸಂಬಂಧಿಕರೇ ಅನ್ನೋ ಪವಿತ್ರವಾದ ನಂಬಿಕೆ ಇಟ್ಟಂತ ಭಾರತೀಯರ ಯೋಚನೆಗಳಿಗೂ ಪಾಶ್ಚಿಮಾತ್ಯರ ಯೋಚನೆಗಳಿಗೂ, ಪಾಶ್ಚಿಮಾತ್ಯರಲ್ಲಿ ಮಗ ತಂದೆಯನ್ನು ಮಾತಾಡಿಸ್ತಾನೆ, ಹಲೋ ಮಿಸ್ಟರ್ ರಾಜು. ತಂದೆ ಹೆಸರು ರಾಜು, ಮಗನ ಹೆಸರು ರವಿ. ಮಗನ ಹೆಸರು ರವಿ, ತಂದೆ ಹೆಸರು ರಾಜು. ಮಗ ತಂದೆಗೆ ಮಾತಾಡ್ತಾನೆ, ಹಲೋ ಮಿಸ್ಟರ್ ರಾಜು, ಯುವರ್ ವೈಫ್ ಇಸ್ ನಾಟ್ ರೆಸ್ಪಾಂಡಿಂಗ್ ಮೈ, ಕನ್ವೆ ಹರ್ ಪ್ರಾಪರ್ಲಿ. ರವಿ ರಾಜುಗೆ ಹೇಳ್ತಾರೆ, ಮಗ ತಂದೆಗೆ ಹೇಳ್ತಾರೆ, ಏ ರಾಜು, ನೀನು ಹೆಂಡ್ತಿ ನನಗೆ ಸರಿಯಾಗಿ ಗಮನ ಕೊಡ್ತಿಲ್ಲ, ಸರಿಯಾಗಿ ಗಮನ ಕೊಡೋಕೆ ಹೇಳೋಳಿಗೆ. ಅವರ ಸಂಸ್ಕೃತಿಗೂ ಅವರ ಆಚರಣೆಗಳಿಗೂ ನಮ್ಮ ಸಂಸ್ಕೃತಿಗೂ, ನಮ್ಮ ಭಾರತೀಯರು ನಾವು, ಕನ್ನಡಿಗರು ನಾವು, ತುಂಬ ವ್ಯತ್ಯಾಸ ಇದೆ. ಲಾಟ್ ಆಫ್ ಡಿಫರೆನ್ಸ್. ಬಟ್ ಈ ರಕ್ತ ಸಂಬಂಧಗಳು ಅನ್ನೋ ಟಾಪಿಕಲ್ಲಿ ಏನಾಗಿದೆ ಅಂದ್ರೆ, ನಾವುಗಳಿಲ್ಲ ಆಂಗ್ಲ ಮೂಲ ಭಾಷಿಕರು ಬಳಸುವಂಥ ಪದಗಳನ್ನು ಬಳಸದೇ ಇರೋದ್ರಿಂದ ಈ ಟಾಪಿಕಲ್ಲಿ ನಮ್ಮೆಲ್ಲರಿಗೂ ಕನ್ಫ್ಯೂಷನ್ಸು ಸಿಕ್ಕಾಪಟ್ಟೆ ಆಗೋಗಿದೆ. ಎಸ್, ನಿಜವಾಗಿಯೂ ಬಿಲೀವ್ ಮೀ, ಈ ಟಾಪಿಕಲ್ಲಿ ನಾವೆಲ್ಲರೂ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ವಾಸ್ತವಿಕವಾಗಿ ನಾವು ಬಳಸೋ ಪದಗಳೇ ಬೇರೆ, ನಮ್ಮ ಭಾಷೆ ಹೇಳಿಕೊಟ್ಟ ಪದಗಳೇ ಬೇರೆ, ಪಾಶ್ಚಿಮಾತ್ಯರ ಭಾಷೆಯ ಪದಗಳೇ ಬೇರೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಈಗ ಸಪೋಸ್ ಒಂದು ವೇಳೆ ನಮ್ಮೆಲ್ಲರಿಗೂ ಅಂಕಲ್ ಅನ್ನೋ ಪದದ ಕನ್ನಡ ಅರ್ಥ ಹೇಳಿ ಅಂದ್ರೆ ಏನ್ ಹೇಳ್ತೀರಿ? ಎಸ್, ಏನ್ ಹೇಳ್ತೀರಿ? ಏನ್ ಹೇಳ್ತೀವಿ? ನನ್ನನ್ನು ಸೇರಿಸ್ಕೊಂಡು ಚಿಕ್ಕಪ್ಪ ಅಥವಾ ದೊಡ್ಡಪ್ಪ? ಇಸ್ಂಟ್ ಇಟ್? ಚಾಚಾ ಅಲ್ವಾ? ನಾವೆಲ್ಲಾದ್ರೂ ಈ ಅಂಕಲ್ ಅನ್ನೋ ಪದವನ್ನು, ಈಗ ವಾಸ್ತವಿಕತೆಗೆ ಬರೋಣ. ಅಂಕಲ್ ಅನ್ನೋ ಪದ ಪಾಶ್ಚಿಮಾತ್ಯರ ಶೈಲಿಯಲ್ಲಿ ಹೇಳೋದಾದ್ರೆ, ತಂದೆಯ ಸಹೋದರರಿಗೆ ಅಂಕಲ್ ಅನ್ಬೇಕೋ, ತಾಯಿಯ ಸಹೋದರರಿಗೆ ಅಂಕಲ್ ಅಂತೀವೋ, ಅಥವಾ ಇಬ್ಬರಿಗೂ ಅಂಕಲ್ ಅಂತೀವೋ? ಕಾಮೆಂಟ್ ಪ್ಲೀಸ್. ಯೋಚನೆ ಮಾಡ್ಬಿಟ್ಟು ಹೇಳಿ ನನಗೆ. ಏನಂತ? ತಂದೆ ಸಹೋದರ ಅಂಕಲ್ ಆಗ್ತಾರೆ, ತಾಯಿ ಸಹೋದರ ಅಂಕಲ್ ಆಗ್ತಾರೆ, ಅಥವಾ ಇಬ್ರು ಕೂಡ ಅಂಕಲ್ಲೇ ಆಗಿರ್ತಾರೆ. ಎಸ್, ಯು ಆರ್ ರೈಟ್ ಸ್ನೇಹಿತರೆ. ತಂದೆ ಸಹೋದರರಿಗೂ ಅಂಕಲ್ ಅಂತೀವಿ, ತಾಯಿಯ ಸಹೋದರರಿಗೂ ಅಂಕಲ್ ಅಂತೀವಿ. ಆದ್ರೆ ಪಾಶ್ಚಿಮಾತ್ಯರು ಯಾರು ಕೂಡ ತಂದೆ ಸಹೋದರ ಅಥವಾ ತಾಯಿ ಸಹೋದರ ಇಬ್ಬರಿಗೂ ಬಳಸೋ ಪದಗಳು ಒಂದೇ ಇರಲ್ಲ. ಅಲ್ಲಿ ಬಳಸೋ ಪದ ಭಿನ್ನವಾಗಿರ್ತದೆ. ತಂದೆ ಕಡೆಗಿನ ಎಲ್ಲ ಸಂಬಂಧಗಳಿಗೆ ಪ್ಯಾಟ್ರನಲ್ ಅನ್ನೋ ಪೂರ್ವ ಪದ ಇರುತ್ತೆ. ಪ್ಯಾಟ್ರನಲ್ ಅಂಕಲ್ ಅಂದ್ರೆ ತಂದೆಯ ಸಹೋದರ ಎಂದರ್ಥ. ಮ್ಯಾಟ್ರನಲ್ ಅಂಕಲ್ ಅಂದ್ರೆ ತಾಯಿಯ ಸಹೋದರ ಎಂದರ್ಥ ಅಲ್ವಾ? ತಾಯಿಯ ಸಹೋದರ ನಮಗೆ ಸಂಬಂಧದಲ್ಲಿ ಏನಾಗ್ತಾರೆ? ಕಾಮೆಂಟ್ ಮಾಡಿ ನೋಡೋಣ. ಹರಿಯಪ್. ತಾಯಿಯ ಸಹೋದರ ನಮಗೆ
ಸಂಬಂಧದಲ್ಲಿ ಏನಾಗಬೇಕು, ಅಥವಾ ನಾವೆಲ್ಲ ನಮ್ಮ ತಾಯಿಯ ಸಹೋದರರನ್ನ ಏನಂತ ಕರಿತೀವಿ ಈ ಉತ್ತರ ಕರ್ನಾಟಕದ ಶೈಲಿಲಿ? ಅರ್ಧ ಸರಿ ಅರ್ಧ ತಪ್ಪು. ಇದೇ ತಪ್ಪನ್ನು ಮಾಡ್ತಾ ಬಂದಿದ್ದೀವಿ ನಾವು. ಮಾವ ಅಲ್ಲ ರೀ, ಸೋದರ ಮಾವ ರೀ. ಆ ಮಾವ ಅನ್ನೋ ಪದಕ್ಕೆ ಸಿಕ್ಕಷ್ಟು ಪಾಪ್ಯುಲಾರಿಟಿ ಬಹುಶಃ ಯಾವ ಪದಕ್ಕೂ ಸಿಕ್ಕಿಲ್ಲ. ಯಾರಿಗೆ ಮಾವ ಅನ್ಬೇಕು, ಯಾಕೆ ಮಾವ ಅನ್ಬೇಕು, ಎಲ್ಲಿ ಮಾವ ಅನ್ನೋದೇ ಗೊತ್ತಿಲ್ಲ. ಗುಟ್ಕಾಗೂ ಮಾವ ಅಂತಾರೆ ಉತ್ತರ ಕರ್ನಾಟಕದಲ್ಲಿ, ಫ್ರೆಂಡ್ಸಿಗೂ ಮಾವ ಅಂತಾರೆ, ರೂಮ್ಮೇಟ್ಸ್ ಎಲ್ಲ ಮಾವ ಅಂತ ಮಾತಾಡೋ ಜನ ನಾವು ಅಲ್ವಾ? ಮಾವ ಅನ್ನೋ ಪದದ ಅರ್ಥ ಗೊತ್ತಾ? ಮಾವ ಅಂದ್ರ ಬಾಳ ಸಂಗಾತಿಯ ತಂದೆ ಎಂದರ್ಥ. ಇನ್ ಇಂಗ್ಲಿಷ್ ಇಟ್ಸ್ ನನ್ ಅದರ್ ದ್ಯಾನ್ ದ ಫಾದರ್ ಆಫ್ ದ ಸ್ಪೌಸ್. Spouse is nothing but the life partner. The father of the life partner in English will be called as father-in-law. Father-in-law is entirely different from the maternal uncle. ಇದೇ ತಪ್ಪನ್ನ ಮಾಡ್ತಾ ಬಂದಿದ್ದೀವಿ ನಾವು ತುಂಬಾ ಕಡೆ. ನಾನು ಇನ್ನೂ ಸಾಕಷ್ಟು ಎಕ್ಸಾಂಪಲ್ಸ್ ತಗೊಳ್ತೀನಿ ನಾನು ತಮ್ಗೆ. ಈಗ ಸೇ ಫಾರ್ ಎಕ್ಸಾಂಪಲ್, ತಾಯಿ ಸಹೋದರಿ ಏನಾಗ್ತಾರೆ ಸಂಬಂಧದಲ್ಲಿ? ಆಂಟಿ ಅಲ್ಲ, ಆಂಟಿ ಅನ್ನೋದು ಆಡು ಭಾಷೆ ಪದ, ಅದು ಗ್ರಾಂಥಿಕ ಪದ ಬಂದು ಆಂಟ್ ಅಂತ. ಆಂಟಿ ಅನ್ನೋದು ಆಡು ಭಾಷೆ ಪದ. ಇಟ್ಸ್ ಅ ಕ್ಯಾಟಕ್ಯಾಟಿಕಲ್ ಲ್ಯಾಂಗ್ವೇಜ್, ನಾಟ್ ದಿ ಟೆಕ್ಸ್ಚುವಲ್ ಲ್ಯಾಂಗ್ವೇಜ್. ಇನ್ ದ ಟೆಕ್ಸ್ಚುವಲ್ ಲ್ಯಾಂಗ್ವೇಜ್ ವಿ ಕಾಲ್ ದಮ್ ಆಸ್ ಆಂಟ್. ತಾಯಿಯ ಸಹೋದರಿ, ದ ಸಿಸ್ಟರ್ ಆಫ್ ದಿ ಮದರ್. ಸೊ ದ ಸಿಸ್ಟರ್ ಆಫ್ ದಿ ಮದರ್ಗೆ ಇಂಗ್ಲಿಷಲ್ಲಿ ಆಂಟ್ ಅಂತೀವಿ ಅನ್ನೋದಾದ್ರ ಕನ್ನಡದಲ್ಲಿ ಏನಂತೀರಿ, ಅಥವಾ ಕನ್ನಡದಲ್ಲಿ ಏನಂತೀವಿ, ಅಥವಾ ಕನ್ನಡದಲ್ಲಿ ಏನನ್ಬೇಕು? ಯೂಸ್ವಲಿ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ. isn't it? ಅಲ್ವಾ? ಕೆಲವು ಕಡೆ ರೀಜನಲ್ ವೈಸ್ ಮೌಸಿ ಅನ್ನೋ ಪದ ಕೂಡ ಬಳಕೆಯಲ್ಲಿದೆ. कोई बात नहीं, लिसन टू मी. ಹಾಗಾದ್ರೆ ತಂದೆ ಸಹೋದರಿ ಕೂಡ ಆಂಟ್ ಆಗ್ತಾರೆ. ಶಿ ವಿಲ್ ಬಿ ಪ್ಯಾಟರ್ನಲ್ ಆಂಟ್, ತಂದೆ ಕಡೆಗಿಂದ ಸಂಬಂಧಿಕರು. ಮ್ಯಾಟರ್ನಲ್ ಆಂಟ್, ತಾಯಿ ಸಹೋದರಿ ತಾಯಿ ಕಡೆಗಿಂದ ಸಂಬಂಧಿಕರು, ದ ಸಿಸ್ಟರ್ ಆಫ್ ಮದರ್. ಪ್ಯಾಟರ್ನಲ್ ಆಂಟ್, ದ ಸಿಸ್ಟರ್ ಆಫ್ ಫಾದರ್. ಸಿಸ್ಟರ್ ಆಫ್ ಫಾದರ್ಗೆ, ಪ್ಯಾಟರ್ನಲ್ ಆಂಟ್ಗೆ ಕನ್ನಡದಲ್ಲಿ ಬಳಸೋ ಸರಿಯಾದ ಪದ ಯಾವುದು? ಯೋಚನೆ ಮಾಡಿ ಹೇಳಿ. ಅತ್ತೆ ಅಲ್ಲ ರೀ. ಅತ್ತೆ ಅಂದ್ರೆ ಬಾಳ ಸಂಗಾತಿಯ ತಾಯಿ. ಲೈಫ್ ಪಾರ್ಟ್ನರ್ ಯಾರಾಗಿರ್ತಾರೆ ಅವ್ರ ಮದರ್ಗೆ ಅತ್ತೆ ಅಂತ ಕನ್ನಡದಲ್ಲಿ ಹೇಳಿದ್ರೆ ಇಂಗ್ಲಿಷಲ್ಲಿ ಮದರ್ ಇನ್ ಲಾ ಅಂತ ಕರಿತೀವಿ. ಸೊ ಇಲ್ಲಿ ತಂದೆಯ ಸಹೋದರಿ ನಮ್ಮ ಭಾಷೆಯಲ್ಲಿ ಸೋದರತ್ತೆ ಆಗ್ತಾರೆ. isn't it? ಅಲ್ಲ, ನಾವು ಯಾರು ಸರಿಯಾದ ಸಂದರ್ಭದಲ್ಲಿ ಆ ಪದಗಳನ್ನೇ ಬಳಸ್ತಾ ಇಲ್ಲ. ಈಗೆಲ್ಲ ಮಾಮ್ ಡ್ಯಾಡ್ ಅನ್ನೋ ಕಲ್ಚರ್ ಶುರು ಆದ್ಮೇಲಂತೂ ಮುಗಿದೋಯ್ತು. ಏನ್ ಮಚ್ಚ, ಹೇಳ್ ಮಚ್ಚ. ನಮ್ಮ ಭಾಷೆ ಎಷ್ಟು ಚೆನ್ನಾಗಿದೆ. ಸಿರಿಗನ್ನಡ ನಮ್ದು. ಅದ್ಯಾರೋ ಅಸಾದುಲ್ಲಾ ಬೇಗನ್ ಅವರು ಒಂದು ಅದ್ಭುತವಾದ ಕವಿತೆ ಹೇಳ್ತಾರೆ. ಏನಂತ? ಅತ್ತ ಎಕ್ಕಡ ಇತ್ತ ಎನ್ನಡ, ಅತ್ತ ಎಕ್ಕಡ ಇತ್ತ ಎನ್ನಡ, ಮಧ್ಯ ಕನ್ನಡ ನಮ್ಮದು ಸಿರಿಗನ್ನಡ ಅಂತ ಅಲ್ವಾ? ತುಂಬ ಶ್ರೀಮಂತವಾದ ಭಾಷೆ ನಮ್ಮದು. ಅಟ್ಲೀಸ್ಟ್ ನಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕಿರುವಂಥ ನಮ್ಮ ಕುಟುಂಬದ ಸದಸ್ಯರ ಜೊತೆ ಮಾತನಾಡೋದು. ನೀವು ಇಂಗ್ಲೀಷ್ ಬೇಡ ಅಂತ ನಾ ಹೇಳ್ತಾ ಇಲ್ಲ ರೀ. ಯು ಗೋ ವಿತ್ ಇಂಗ್ಲೀಷ್ ಬಿಕಾಸ್ ದ ಎಂಟೈರ್ ಕಾಂಪಿಟೇಟಿವ್ ವರ್ಲ್ಡ್, ದ ಗ್ಲೋಬಲೈಸೇಷನ್ ಇಸ್ ಬಿಹೈಂಡ್ ಇಂಗ್ಲೀಷ್. ಇಂಗ್ಲೀಷ್ ಕಲೀರಿ, ಇಂಗ್ಲೀಷ್ ಮಾತಾಡಿ, ಇಂಗ್ಲೀಷು ಪ್ರೀತಿಸಿ, ಬಟ್ ಕನ್ನಡ ಮರಿಬೇಡಿ. ಕನ್ನಡ ಪ್ರೀತಿಸೋದು ಬಿಡಬೇಡಿ, ಅದು ನಮ್ಮ ಭಾಷೆ, ಇಟ್ಸ್ ಅವರ್ ಲ್ಯಾಂಗ್ವೇಜ್. ನೀವು ಇಂಗ್ಲೀಷ್ ಮೀಡಿಯಂ ಓದಿ, ಹೊರಗಡೆ ಸ್ಪರ್ಧಾತ್ಮಕವಾಗಿರೋ ಪ್ರಪಂಚ, ನಿಮಗೆ ಇಂಗ್ಲೀಷ್ ಬೇಕು, ಇಂಗ್ಲೀಷ್ ಓದಿ, ಬಟ್ ನಮ್ಮ ಭಾಷೆ, ನಮ್ಮ ಕನ್ನಡ ಮರಿಬೇಡಿ. ಕೊನೆ ಪಕ್ಷ ನಾವು ಭಾವನಾತ್ಮಕವಾಗಿ ಯಾರು ಒಟ್ಟಿಗೆ ಇರ್ತೀವೋ ಅವರೊಟ್ಟಿಗೆ ಮಾತಾಡ್ತಾ ನೀವು ಕನ್ನಡದಲ್ಲಿ ಮಾತಾಡಿದಾಗ ಸಿಗೋ ಖುಷಿ, ಆ ನೆಮ್ಮದಿ ಇಂಗ್ಲೀಷಲ್ಲಿ ಬರಲ್ಲ ನೋಡಿ. ನಿಮ್ಮ ಜೊತೆ ಪಾಠ ಮಾಡ್ತಾನೋ ಅಷ್ಟೇ ನನಗೆ. ಇಂಗ್ಲೀಷ್ ನನಗೊಂದು ಅನಿವಾರ್ಯತೆ, ಬಟ್ ಕನ್ನಡ ನಂದು, ಕನ್ನಡ ನಮ್ಮದು ಅಲ್ವಾ? ಯೋಚನೆ ಮಾಡಿ ನೀವು. ಸಾರಿ ಅಂತ ಹೇಳೋಕ್ಕೂ ಕಷ್ಟ ಅನ್ಸುತ್ತೆ. ಏನು ತಪ್ಪು ತಿಳ್ಕೊಬೇಡ್ರಪ್ಪ, ಇದು ಭಾಳ ಚಲೋ ಪದ ನಮ್ಮಲ್ಲಿ, ಭಾರಿ ಮಸ್ತ್ ಪದ ಇದು. ಹೆಂಗೆ ಒಟ್ಟ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರ.
ನಾವೆಲ್ಲ ಉತ್ತರ ಕರ್ನಾಟಕದ ಮಂದಿಪ್ಪ, ನಾವು ಜವಾರಿ ಮಂದಿ ಇದ್ದಂಗೆ, ನಾವು ಹಿಂಗೆ ಮಾತಾಡೋರು. ನೀವು ಬೇಕಾದ್ ಹೇಳ್ರಿ, ನೀವು ನಮ್ಮೂರು ಸೈಡ್ ಬಂದು ನೋಡಿರ್ಬೇಕಾರೆ ಈ ಮಾತಿನೊಳಗೆ ಸಿಗು ಖುಷಿ ನೆಮ್ಮದಿ ಹೆಂಗಿರ್ತದೆ ಗೊತ್ತನ್ರಿ. ಅದ್ರ ಮಜಾನ ಬೇರೆ. ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ, ಒಮ್ಮೆ ಬೇರೆ ಟೈಮ್ ತೊಗೊಂಡು ಮಾತಾಡೋಣತ್ತ. ನಾವಂತೂ ಪಕ್ಕ ಉತ್ತರ ಕರ್ನಾಟಕದವ್ರಿ. ನಿಮಗಿಲ್ಲಿ ಪಾಠ ಕೇಳ್ಬೇಕಾದ್ರೆ ಹಿಂಗೆ ಅನಿಸ್ಬೋದು, ಸರ್ ಯಾವ್ರವ್ರು ಅಂತೇಳಿ. ನಾವು ಪಕ್ಕ ಉತ್ತರ ಕರ್ನಾಟಕದ ಮಂದಿ, ನಾವು ನಮ್ಮ ಭಾಷೆ ಒಳಗೆ ಮಾತಾಡೋರು. ಬಟ್ ಇಲ್ಲಿ ನೀವು ಭಾಳ ಬೇರೆ ಬೇರೆ ಊರಿಂದ ಕನೆಕ್ಟ್ ಆಗಿರ್ತೀರ ಹೇಳಿ ಬೇರೆ ಬೇರೆ ಭಾಷೆ ಒಳಗೆ ನಿಮ್ಮನ್ನು ಮಾತಾಡ್ಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಒಟ್ಟು ಆ ವಿಷಯವನ್ನು ತಿಳಿಸ್ಕೊಡ್ಬೇಕನ್ನೋ ಪ್ರಯತ್ನ ಇರ್ತದೆ. ಬರ್ರಿ ವಾಪಸ್ ಬರ್ರಿ. ಸರಿ ಹಂಗಾರ. ಸೊ ಆಂಟ್ ಅನ್ನೋ ಪದ, ಅಂಕಲ್ ಅನ್ನೋ ಪದ ಸರಿಯಾದ ಕಾಂಟೆಕ್ಸ್ಟ್ನಲ್ಲಿ ಬಳಸ್ತಾ ಇಲ್ಲ ನಾವೆಲ್ಲ. ಇಂಥ ಬಹಳಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಉದಾಹರಣೆ ಕೊಡ್ತೇನೆ ನಾನು ನಿಮಗೆ. ತಂದೆಯ ತಂದೆ ಸಂಬಂಧದಲ್ಲಿ ಏನಾಗ್ತಾರೆ ಕನ್ನಡದಲ್ಲಿ? ಹರಿ ಅಪ್ ಫಾಸ್ಟ್. ತಂದೆಯ ತಂದೆ ಸಂಬಂಧದಲ್ಲಿ ಏನಾಗ್ತಾರೆ? ಡೌಟೇ ಇಲ್ಲ, ತಂದೆಯ ತಂದೆ ಸಂಬಂಧದಲ್ಲಿ ಅಜ್ಜ ಆಗ್ತಾರೆ. ತಾಯಿಯ ತಂದೆ ಸಂಬಂಧದಲ್ಲಿ ಏನಾಗ್ತಾರೆ? ತಾಯಿಯ ತಂದೆ ಸಂಬಂಧದಲ್ಲಿ ಅಜ್ಜನೇ ಆಗ್ತಾರೆ. ನೌ ದ ಕ್ವಶನ್ ಈಸ್, ಹಾಗಾದ್ರೆ ಅಜ್ಜ ಅಂದ್ರೆ ತಂದೆ ತಂದೆನೋ ತಾಯಿ ತಂದೆನೋ? ಎರಡೂ ಆಗತ್ತೆ. ಇಲ್ಲ, ನಾವು ಹಾಗೆ ಮಾಡ್ಕೊಂಡಿದ್ದೀವಿ. ಬಹುಶಃ ನಮ್ಮ ಪೂರ್ವಜರು ಬಹುಶಃ ಪ್ರತ್ಯೇಕ ಪದಗಳನ್ನೇ ಬಳಸ್ತಿದ್ರೋ ಏನೋ. ಒಂದು ಉದಾಹರಣೆ ಕೊಡ್ತೀನಿ ಬೇಕಾದ್ರೆ ನಾನು ನಿಮಗೆ. ನಮ್ಮ ದೇಶದ ಉದಾಹರಣೆ ಕೊಡ್ತಾನೆ, ಇಂಗ್ಲಿಷ್ ಬೇಡವಾ ಬೇಡ. ಈಗ ಹಿಂದಿ ಭಾಷೆ ಉದಾಹರಣೆ ಕೊಡ್ತಾನೆ. ದಾದಾ ದಾದಿ, ನಾನಾ ನಾನಿ. ತಂದೆ ತಂದೆ ತಾಯಿಗೆ ಬಳಸೋ ಪದಗಳೇ ಬೇರೆ, ತಾಯಿಯ ತಂದೆ ತಾಯಿಗೆ ಬಳಸೋ ಪದಗಳೇ ಬೇರೆ. ಹೌದೋ ಇಲ್ಲ ಹೇಳಿ ನೋಡೋಣ. ಇಬ್ಬರಿಗೂ ದಾದಾ ದಾದಿ ಅನ್ನಲ್ಲ ನಾವು, ಇಬ್ಬರಿಗೂ ನಾನಾ ನಾನಿ ಅನ್ನಲ್ಲ ನಾವು. ಚೆಕ್ ಮಾಡಿ. ನಮ್ಮ ಭಾಷೆಗೆ ಬಿಡಿ, ಬೇಡ ಹಿಂದಿನೂ ಬೇಡಪ್ಪ. ನಮ್ಮ ಭಾಷೆಗೆ ಬರೋಣ ರೀ, ಕನ್ನಡಕ್ಕೆ ಬರೋಣ ರೀ. ಕನ್ನಡದ ಬಗ್ಗೆನೇ ಹೇಳ್ತೀನಿ ನೋಡಿ, ಕೇಳಿ. ದಕ್ಷಿಣ ಕನ್ನಡದಲ್ಲಿ ತುಂಬ ಪಾಪ್ಯುಲರ್ ಆಗಿರೋ ಪದ ಇದು. ಈಗ ನಾವೆಲ್ಲ ಉತ್ತರ ಕರ್ನಾಟಕದವ್ರು, ನಮ್ಮಲ್ಲಿ ತಾಯಿಗೆ ಅಮ್ಮ ಅಂತೀವಿ. ಐ ಮೀನ್, ನೀವು ತಾಯಿಗೆ ಅಮ್ಮ ಅಂತ ಕರಿತಿರೋ ಆ ಪದ ನಮ್ಮಲ್ಲಿ ನಾವು ಅಜ್ಜಿಗೆ ಕರಿತೀವಿ. ನಮ್ಮಲ್ಲಿ ಅವ್ವ ಅಂತೀವಿ. ಭಾಳ ನಮ್ಮೂರು ಭಾಷೆ ಒಳಗೆ ಯವ್ವ ಬೇ ಅಂತೀವಿ. ಸರಿನಾ? ತಾಯಿಗೆ ನಾವು ಬಳಸೋ ಪದ ಇದು. ತಾಯಿಗೆ ನಮ್ಮಲ್ಲಿ ಕೆಲವರು ಅಜ್ಜಿ ಅಂತೀವಿ, ಕೆಲವರು ಆಯಿ ಅಂತೀವಿ. ನೀವು ಬಿಜಾಪುರ ಸೈಡೆಲ್ಲ ಹೋಗ್ಬಿಟ್ರೆ ತಾಯಿಗೆ ಆಯಿ ಅಂತ ಕರೀತಾರೆ ಅವರು. ಮಹಾರಾಷ್ಟ್ರ ಇನ್ಫ್ಲೂಯೆನ್ಸ್ ಇರುತ್ತೆ. ಸರಿನಾ? ಸೊ ಮಲ್ಟಿ ಕಲ್ಚರಲ್ ಅಪ್ರೋಚ್. ಎನಿ ಹೌ, ಸರಿ, ಅದ್ರ ಬಗ್ಗೆ ಐ ಡೋಂಟ್ ವಾಂಟ್ ಟು ಸ್ಪೆಸಿಫೈ ಎನಿಥಿಂಗ್ ಔಟ್ ಆಫ್ ಇಟ್. ಸೊ ನಾವು ತಾಯಿಗೆ ತಾಯಿ ಅಂತ ಕರೆಯೋದು, ತಾಯಿಗೆ ಅಜ್ಜಿ ಅಂತ ನಾವು ಕರೆಯೋದನ್ನ ದಕ್ಷಿಣ ಕನ್ನಡಿಗರು, ಕರ್ನಾಟಕದ ದಕ್ಷಿಣ ಭಾಗದಿಂದ ಅಮ್ಮನಿಗೆ ಏನಂತೀರಿ? ಅಮ್ಮಮ್ಮ ಅಂತೀರಿ. ಆಬ್ಸಲ್ಯೂಟ್ಲಿ ಅಮ್ಮಮ್ಮ ಅಂತೀರಿ. ಹಾಗಾದ್ರೆ ಅಪ್ಪಪ್ಪ ಅನ್ನೋ ಪದ ಇದೆಯಾ? ಇಲ್ಲ, ಜೋಕಲ್ಲ ರೀ, ಇರ್ಬೋದಲ್ಲ ರೀ. ಈಗ ಅಮ್ಮನಿಗೆ ಅಮ್ಮಮ್ಮ ಅಂತೀವಿ ಅನ್ನೋದಾದ್ರೆ ಅಪ್ಪನಿಗೂ ಅಪ್ಪಪ್ಪ ಅಂತ ಪದ ಇರ್ಬೋದಲ್ಲ. ಅದೇನೋ ನೀವು ಕಾಮೆಂಟ್ ಮಾಡ್ತಾ ಇದ್ರಲ್ಲ ಯಾಪೋ ಅಂತ. ಗೊತ್ತಿಲ್ಲ, ವಿ ನಾಟ್ ಶ್ಯೂರ್ ಅಬೌಟ್ ಇಟ್. ನಾನು ಏನು ಹೇಳಕ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ದೇಶದ ಭಾಷೆ ಹಿಂದಿ ಭಾಷೆಯಲ್ಲಿ ದಾದಾ ದಾದಿ ನಾನಾ ನಾನಿ ಅನ್ನೋ ಕ್ಲಾಸಿಫಿಕೇಶನ್ ಹೇಗಿದೆಯೋ ಅದೇ ಕ್ಲಾಸಿಫಿಕೇಶನ್ ನಮ್ಮ ಭಾಷೆಯಲ್ಲೂ ಇರ್ಬೋದಲ್ಲ. ನಮ್ಮ ಭಾಷೆಯಲ್ಲೂ ಆ ಕ್ಲಾಸಿಫಿಕೇಶನ್ ಇರ್ಬೋದಲ್ಲ. ಎಸ್ಂಟ್ ಇಟ್ ಅಲ್ವಾ? ಬಟ್ ಆ ಕ್ಲಾಸಿಫಿಕೇಶನ್ ಬಗ್ಗೆ ವಿ ಡೋಂಟ್ ಹ್ಯಾವ್ ಎನಿ ಕ್ಲಾರಿಟಿ. ಸೊ ಇದೇ ಪ್ರಾಬ್ಲಮ್ ನಮ್ಮೆಲ್ಲರಿಗೂ ಆಗಿರೋದೀಗ. ಏನು ಪ್ರಾಬ್ಲಮ್ ಆಗಿದೆ? ನಾವು ನಮ್ಮ ಮೂಲ ಭಾಷೆಯನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನೀಗ ನಿಮಗೆ. ಸೇ ಫಾರ್ ಎಕ್ಸಾಂಪಲ್ ಏನಂತ, ಚಿಕ್ಕಪ್ಪನ ಮಗ ಅಥವಾ ಚಿಕ್ಕಪ್ಪನ ಮಗಳು. ಚಿಕ್ಕಪ್ಪನ ಮಗ ನಮಗೆ ಸಂಬಂಧದಲ್ಲಿ ಏನಾಗ್ತಾರೆ? ಸಹೋದರ. ಭಾಷೆ ಹೇಳುತ್ತೆ ಖಂಡಿತ ತಪ್ಪು ಅಂತ. ಇದರ ಶಬ್ದಶಃ ಅರ್ಥ ಗೊತ್ತಾ? ಸಹ ಉದರ. ಉದರ ಅಂದ್ರೆ ಹೊಟ್ಟೆ. ಒಂದೇ ಹೊಟ್ಟೆಯಲ್ಲಿ ಜನಿಸಿರುವಂತಹ ಗಂಡ್ಮಕ್ಕಳು ಅಂತ ಅರ್ಥ. ನಮ್ಮ ಭಾಷೆಯ ವಾಸ್ತವಿಕ ಅರ್ಥ. ನೀವು ಚಿಕ್ಕಪ್ಪನ ಮಗ ಅಥವಾ ಮಗಳಿಗೆ ಸಹೋದರ ಸಹೋದರಿ ಅಂತ ಬಳಸಿದ್ರೆ ಆ ಪದಗಳು
ಸಾಮಾಜಿಕವಾಗಿ ಒಪ್ಪಿಕೊಂಡಂತ ಪದಗಳು. ನೋ ಡೌಟ್, ನಾವೆಲ್ಲ ವಿಶ್ವ ಭ್ರಾತೃತ್ವ ಅನ್ನೋ ತತ್ವದಲ್ಲಿ ನಂಬಿಕೆ ಇಟ್ಟಂತ ಭಾರತೀಯರು, ಅಪ್ಪಟ ಕನ್ನಡಿಗರು, ಡೌಟೇ ಬೇಡ ನಿಮಗೆ. ಆ ಪದಗಳನ್ನ ಬಳಸೋದು ನಾನು ತಪ್ಪು ಅಂತ ಖಂಡಿತ ಹೇಳ್ತಿಲ್ಲ ಸ್ನೇಹಿತರೆ. ಬಟ್ ಅಂತಹ ಪದಗಳನ್ನು ಬಳಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಮೆಂಟಲ್ ಅಬಿಲಿಟಿ ಟೆಸ್ಟ್ಗಳಿಗೆ ಪ್ರತಿಕ್ರಿಯಿಸುವ ಮುನ್ನ ಕಡ್ಡಾಯವಾಗಿ ಆಂಗ್ಲ ಭಾಷಿಕರ, ಮೂಲ ಆಂಗ್ಲ ಭಾಷಿಕರ, ದ ನೇಟಿವ್ ಯೂಸರ್ಸ್ ಆಫ್ ಇಂಗ್ಲಿಷ್, ಪ್ರತಿಯೊಂದು ಸಂಬಂಧಕ್ಕೆ ಯಾವ ಯಾವ ಪದಗಳನ್ನು ಬಳಸ್ತಾರೆ ಅನ್ನೋದನ್ನ ಸರಿಯಾಗಿ ಗಮನದೊಳಗೆ ಇಟ್ಕೊಂಡು ಮಾತಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಿದ್ದೀನಿ ವಿನಃ ಈ ಪದಗಳು ತಪ್ಪು ಅನ್ನೋ ವಾದ ನಂದಲ್ಲ. ಈ ಎಲ್ಲ ಪದಗಳು ವಾಸ್ತವಿಕವಾಗಿ ನಮ್ಮ ಜೀವನದಲ್ಲೇ ಸಾಮಾಜಿಕವಾಗಿ ಒಪ್ಕೊಂಡಂತ ಪದಗಳು. ದಾರಿಲಿ ಹೋಗ್ಬರೋ ಜನರನ್ನೇ ಮಾತನಾಡಿಸ್ತಿರ್ಬೇಕಾದ್ರೆ ಸಂಬಂಧದ ಹೆಸರಿನಿಂದ ಮಾತನಾಡಿಸೋ ಜನ ನಾವು. ನೋಡಿ, ನಮ್ಮಲ್ಲಿ ಹೆಸರುಗಳು ಹೇಗಿರ್ತದೆ ನೋಡಿ. ವೀರೇಶ್ ಅಂತ ಹೆಸರಿರ್ತದ. ಇವರನ್ನ ಮಾತನಾಡಿಸೋ ರೀತಿ ಹೇಗಿರತ್ತೆ ಗೊತ್ತಾ? ವೀರೇಶಣ್ಣ, ವೀರೇಶಪ್ಪ. ಹೆಸರಿನ ಅಂತ್ಯಕ್ಕೆ ಅಣ್ಣ ಅನ್ನೋ ಸಂಬಂಧದ ಬೆಸಗ, ಹೆಸರಿನ ಅಂತ್ಯಕ್ಕೆ ಅಪ್ಪ ಅನ್ನೋ ಸಂಬಂಧದ ಬೆಸಗ. ಅಬ್ಸರ್ವ್ ಇಟ್, ಚೆಕ್ ಮಾಡಿ ಬೇಕಾರೆ ನೀವು. ಸಾಮಾನ್ಯವಾಗಿ ಈಗ ನಮ್ಮಲ್ಲಿ ಸಾವಿತ್ರಿ ಅನ್ನೋ ಹೆಸರಿರ್ತದೆ ಅಂತ ಇಟ್ಕೊಳ್ಳಿ. ನಾವೆಲ್ಲ ಉತ್ತರ ಕರ್ನಾಟಕದಲ್ಲಿ ಮಾತಾಡಿಸ್ತೀವಿ ಸಾವಿತ್ರವ್ವ. ಹೆಸರಿನ ಅಂತ್ಯಕ್ಕೂ ಸಂಬಂಧದ ಬೆಸುಗೆನ ಹೊಂದಂತ ಜನ ನಾವು. ಅಷ್ಟು ಸಾಂಸ್ಕೃತಿಕವಾಗಿ, ಸಾಂಪ್ರದಾಯಿಕವಾಗಿ, ಔಪಚಾರಿಕವಾಗಿ, ವಿಶೇಷವಾಗಿ, ವಿಶಿಷ್ಟವಾಗಿ ನಮ್ಮ ಆಚರಣೆಗಳಿರೋದು. ನಮ್ಮ ದೇಶದ ನರೇಂದ್ರರವರು, ನಮ್ಮ ದೇಶದ ವಿವೇಕಾನಂದರು ಜಗತ್ತಿಗೆಲ್ಲ ಹೋಗಿ ಸಹೋದರ ಸಹೋದರಿಯರೇ ಅಂಥೇಳಿ 10 ವರ್ಷಗಳ ಹಿಂದೆ, 100 ವರ್ಷಗಳ ಹಿಂದೆ ಮಾತನಾಡ್ಕೊಂಡು ಆಲ್ರೆಡಿ ಬಂದಿದ್ದಾರೆ. ಆ ದೇಶದವ್ರು ನಾವು. ನಮ್ಮ ಸಾಮಾಜಿಕ ಮೌಲ್ಯಗಳು ಹಾಗೇ ಇರಲಿ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ಈ ಪರೀಕ್ಷೆಯ ನಿಯಮಗಳನ್ನು ಪಾಲಿಸಿಕೊಂಡು ಪ್ರತಿಕ್ರಿಯಿಸೋಣ ಅನ್ನೋ ವಾದನೇ ವಿನಃ ಈ ಪದ ತಪ್ಪು ಅನ್ನೋ ವಾದ ಖಂಡಿತ ಅಲ್ಲ. ಸರ್, ಹಾಗಾದ್ರೆ ಚಿಕ್ಕಪ್ಪನ ಮಗ ಮತ್ತು ಮಗಳಿಗೆ ಏನಂತ ಸರ್ ಕರಿಬೇಕು? ದೊಡ್ಡಪ್ಪನ ಮಗ ಅಥವಾ ಮಗಳಿಗೆ ಏನಂತ ಸರ್ ಕರಿತೀವಿ? ಕನ್ನಡದಲ್ಲಿ ಏನು ಕರಿತೀವಿ ಅಂತ ತಿಳ್ಕೊಳ್ಳೋ ಮೊದಲು ಇಂಗ್ಲಿಷಲ್ಲಿ ಏನಂತಾರಿ ಕರಿತೀವಿ? ಕಾಮೆಂಟ್ ಪ್ಲೀಸ್. ಹರಿ ಅಪ್, ಐ ಆಮ್ ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ಕಮ್ ಆನ್, ಹೇಳಿ ನೋಡೋಣ. ಏನಂತ ಕರಿತೀವಿ? ಖಂಡಿತವಾಗಿ ಚಿಕ್ಕ ದೊಡ್ಡಪ್ಪನ ಮಕ್ಕಳಿಗೆ ಇಂಗ್ಲಿಷಲ್ಲಿ ಆಯ್ತು ಅಂದ್ರೆ ಕಸಿನ್ ಅಂತ ಕರಿತೀವಪ್ಪ. ಇದಕ್ಕೆ ಸರಿಯಾದ ಕನ್ನಡ ಪದ ದಾಯಾದಿ ಅಂತ. ಸರಿಯಾದ ಕನ್ನಡ ಪದ ದಾಯಾದಿ ಅಂತ. ಈ ಥರನ ಕೆಲವು ಸ್ಪೆಸಿಫಿಕ್ ಆಗಿರೋ ವರ್ಡಿಂಗ್ಸ್ ಅನ್ನು ಯೂಸ್ ಮಾಡಲ್ಲ ನಾವು. ಇಲ್ಲ, ಈ ದಾಯಾದಿ ಅನ್ನೋ ಪದ ಆಧುನಿಕ ಕನ್ನಡದಲ್ಲೇ ಶತ್ರುಗಳಿಗೂ ಬಳಕೆ ಮಾಡ್ತಾ ಇದ್ದೀವಿ. ಅವರ ಅನ್ಯೋನ್ಯತೆ ನೋಡಿ, ಹೋಲಿ ಬಿಡಿ, ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಇದು ವೇದಿಕೆ ಅಲ್ಲ, ಮಾತಾಡೋದು ಬೇಕಿಲ್ಲ. ಸರಿನಾ? ಲೆಟ್ ಮಿ ಗೆಟ್ ಬ್ಯಾಕ್. ಇಂಥ ತುಂಬ ಪದಗಳಿದೆ. ಈಗ ಸಹೋದರಿಯ ಗಂಡನಿಗೆ ಬಳಸೋ ಪದ ಯಾವುದು? ಸಹೋದರಿಯ ಗಂಡನಿಗೆ ಮಾವ ಅನ್ಬೇಕಾ? ತಂಗಿ ಗಂಡನಿಗೆ ಮಾವ ಅನ್ಬೇಕಾ? ತಾಯಿಯ ಸಹೋದರನಿಗೆ ಮಾವ ಅನ್ಬೇಕಾ? ಅಥವಾ ಬಾಳ ಸಂಗಾತಿಯ ತಂದೆಗೆ ಮಾವ ಅನ್ಬೇಕಾ? ನೀವು ಯೋಚನೆ ಮಾಡ್ಬಿಟ್ಟು ಹೇಳಿ ನೋಡೋಣ ನನಗೆ. ಇನ್ ಇಂಗ್ಲಿಷ್ ವಿ ಹ್ಯಾವ್ ದಿ ಸ್ಪೆಸಿಫಿಕ್ ಟರ್ಮಿನಾಲಜಿ, ಡೋಂಟ್ ವಾರಿ. ಬಟ್ ವೆನ್ ಯು ರೀಡ್ ದಿ ಕ್ವಶನ್ಸ್ ಇನ್ ಕನ್ನಡ, ದರ್ ವಿಲ್ ಬಿ ಲಾಟ್ ಆಫ್ ಕನ್ಫ್ಯೂಷನ್ಸ್. ಸೊ ಆ ಕನ್ಫ್ಯೂಷನ್ಸ್ಗಳ ಕ್ಲಾರಿಟಿ ನಮಗೆ ಬೇಕು ಅಂತ ಹೇಳಿದಾಗ ವಿ ನೀಡ್ ಆಲ್ ದೀಸ್ ಡೀಟೇಲ್ಸ್. ಇಲ್ಲಿ ಸ್ಪಷ್ಟತೆ ಇರದ, ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಸ್ಪೀಕ್. ಯುನೋ, ರಿಯಲಿ ಇಟ್ಸ್ ಅ ಟಫೆಸ್ಟ್ ಜಾಬ್ ಫಾರ್ ಅಸ್ ಟು ಸ್ಪೀಕ್. ತುಂಬ ಕಷ್ಟ ಆಗುತ್ತೆ ಡಿಸಿಷನ್ ತಗೊಳ್ಳಿ. ಇಲ್ಲೇನೂ ಅನ್ಸಲ್ಲ, ಎಕ್ಸಾಮ್ ಹಾಲಲ್ಲಿ ಡೆಫಿನೆಟ್ಲಿ ಅನಿಸುತ್ತೆ.
ಅಲ್ಲ ಟೆನ್ಷನ್ ಬೇಡ, ಅಲ್ಲ ಪ್ರೆಷರ್ ಬೇಡ ಅಂತ ಹೇಳಿದ್ರೆ ನಾವಿಲ್ಲಿ ಕ್ಲಿಯರ್ ಆಗಿರ್ಲೇಬೇಕು. ವಿ ಮಸ್ಟ್ ಹ್ಯಾವ್ ಟು ಹ್ಯಾವ್ ದಟ್ ಕ್ಲಾರಿಟಿ. ಸರಿ, ಹಾಗಾರೆ ಮಾವ ಅನ್ನೋ ಪದವನ್ನ ಸರಿಯಾಗಿ ಬಳಸೋ ಸಂದರ್ಭ, ಸನ್ನಿವೇಶ, ಪಾತ್ರೆಗಳೆಲ್ಲ ಬಾಳ ಸಂಗಾತಿಯ ತಂದ, ದಟ್ಸ್ ರೆಲೆವೆಂಟ್ ಒನ್. ಅವರಿಗೆ ಮಾವ ಅನ್ನೋ ಪದ ಬಳಸಬೇಕು. ಅವರು ಗಂಡನ ತಂದೆ ಆದರೂ ಆಗಿರಲಿ ಅಥವಾ ಹೆಂಡತಿಯ ತಂದೆ ಆದರೂ ಆಗಿರಲಿ. ಅದರಂತೆ ಅತ್ತೆ ಅನ್ನೋ ಪದ ಕೂಡ ಬಾಳ ಸಂಗಾತಿಯ ತಾಯಿಗೆ ಬಳಸುವಂತ ಪದ ಅದು. ಬಟ್ ನಮ್ಮಲ್ಲಿ ಆ ಕ್ಲಾರಿಟಿ ಅಷ್ಟಾಗಿಲ್ಲ ನೋಡಿ, ಇಸ್ಂಟ್ ಇಟ್? ನಮ್ಮಲ್ಲಿ ಆ ಕ್ಲಾರಿಟಿ ಅಷ್ಟಾಗಿಲ್ಲ, ಅಲ್ಲಿಂದ ಕನ್ಫ್ಯೂಷನ್ ಸ್ಟಾರ್ಟ್ ಆಗತ್ತೆ. ಸಿಮಿಲರ್ಲಿ ಐ ಕ್ಯಾನ್ ಕೋಟ್ ಯು ಸೀರೀಸ್ ಆಫ್ ವರ್ಡಿಂಗ್ಸ್. ಕೆಲವು ಸಾರಿ ಇನ್ನೂ ಒಂದು ಕನ್ಫ್ಯೂಷನ್ ಇರುತ್ತೆ. ಏನಂತ ಹೇಳಿ, ತಾಯಿ ಸಹೋದರ ಸಂಬಂಧದಲ್ಲಿ ತಾಯಿ ಜೊತೆಗೆ ಹುಟ್ಟಿದವರು ಅಂದ್ರ ನಮಗಿಂತ ದೊಡ್ಡವರು ಸೋದರ ಮಾವ. ಕೆಲವು ಸಲ ನಮ್ಮ ತಂಗಿನ ಕೊಟ್ಟು ಸೋದರ ಮಾವನಿಗೆ ಮದುವೆ ಮಾಡಿರ್ತೀವಿ. ಈಗ ತಂಗಿ ಗಂಡ ಅನ್ನೋ ಕಾರಣಕ್ಕೆ ಅಳಿಯ ಅನ್ಬೇಕಾ, ತಾಯಿ ಸಹೋದರ ಅನ್ನೋ ಕಾರಣಕ್ಕೆ ಮಾವ ಅನ್ಬೇಕು? ಅವರಿಬ್ಬರನ್ನು ಕೇಳಿ ನೋಡಿ ನೀವು, ನಿಮಗೆ ಅವ್ರೇನಾಗ್ತಾರ, ಅವ್ರಿಗೆ ನಿಮಗೇನಾಗ್ತೀರಿ ಅಂತ. ಅವ್ರು ಹೇಳೋದು ನಾವಿಬ್ರು ಅಳಿಯ ಮಾವ ಆಗ್ತೀವ್ರಿ. ಯಾರ ಅಳಿಯ ಯಾರ ಮಾವ ಕೇಳೋದು ಬೇಡ, ನೀವು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇನ್ನೂ ಸೊಗಸಾಗಿ ಹೇಳ್ತಾರ, ನಾವಿಬ್ರು ಹಳೆಯ ಮಾವ ಹಾಕಿವ್ರಿ. ಇಂಟ್ರೆಸ್ಟಿಂಗ್. ಬಟ್ ವೆನ್ ಇಟ್ ಕಮ್ಸ್ ಟು ನೇಟಿವ್ ಯೂಸರ್ಸ್ ಆಫ್ ಇಂಗ್ಲಿಷ್, these wordings are wide and nullified. ಈ ಟಾಪಿಕಲ್ಲಿ ನಾವು ತಪ್ಪದೆ ಆಂಗ್ಲ ಮೂಲ ಭಾಷಿಕರ ಪದಗಳನ್ನೇ ಬಳಸಿ ಪ್ರತಿಕ್ರಿಯಿಸಬೇಕಾಗತ್ತೆ. ನಿಮಗೆ ಕೊಟ್ಟಂತ ಕ್ವಶನ್ ಪೇಪರ್ನ ಫಸ್ಟ್ ಪೇಜಲ್ಲಿ ಒಂದು ಕ್ಲಿಯರ್ ಆಗಿ ಬರೆದಿರ್ತಾರೆ. ಈ ಕನ್ನಡ ವರ್ಷನ್ ಕ್ವಶನ್ ಪೇಪರ್ ಬರುತ್ತಾನೆ, ಅದರಲ್ಲಿ ಒಂದು ಸೂಚನೆ ಹೀಗೂ ಇರುತ್ತೆ. ಏನಂತ, ಪ್ರಶ್ನೆಗಳಲ್ಲಿ ಗೊಂದಲ ಇದ್ರೆ, ಸಪೋಸ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇನ್ ದಿ ಕ್ವಶನ್ಸ್, ದೆನ್ English version is final. Do refer the English version. ನಿಮಗೇನಾದ್ರು ಪ್ರಶ್ನೆಗಳಲ್ಲಿ ಗೊಂದಲ ಇದ್ದಾಗ ಕಡ್ಡಾಯವಾಗಿ ಆಂಗ್ಲ ಆವೃತ್ತಿಯನ್ನೇ ಗಮನಿಸಿ ಅಂತ ಪ್ರಶ್ನೆಗಳಲ್ಲೇ ಬರ್ದಿರ್ತಾರೆ ನೋಡಿ. ಹೌ ಇಂಟ್ರೆಸ್ಟಿಂಗ್ ಇಟ್ ಈಸ್. ಇದನ್ನೆಲ್ಲ ಗಮನದೊಳಗೆ ಇಟ್ಕೊಂಡೆ ನಾವು ನಿಮಗೆ ಹೇಳ್ತಾ ಇರೋದು, ಇಲ್ಲಿ ತಪ್ಪದೆ ಆಂಗ್ಲ ಮೂಲ ಭಾಷಿಕರು ಏನು ಹೇಳ್ತಾರೋ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಈಸ್ ದ್ಯಾಟ್ ಕ್ಲಿಯರ್? ಸರಿನಾ? ಹಾಗಾದ್ರೆ ಈ ಟಾಪಿಕಲ್ಲಿ ವಿ ನೀಡ್ ಲಾಟ್ ಆಫ್ ಕ್ಲಾರಿಟಿ ವಿತ್ ರೆಫರೆನ್ಸ್ ಟು ದಿ ನೇಟಿವ್ ಯೂಸರ್ಸ್ ಆಫ್ ಇಂಗ್ಲಿಷ್. ಒಂದು ಕೆಲಸ ಮಾಡೋಣ, ದಿ ಲಿಸ್ಟ್ ಆಫ್ ರಿಲೇಷನ್ಸ್ ಅನ್ನು ಒಂದ್ಸಾರಿ ನೋಡ್ಕೊಂಬಂದ್ಬೋಣ. ಇನ್ನೊಂದು ಕನ್ಫ್ಯೂಸ್ ಆಗೋ ಮತ್ತೊಂದು ಸನ್ನಿವೇಶ ಕೊಡ್ತೇನೆ ನಾನು ನಿಮಗೆ. ಈಗ ನಿಮ್ಮ ತಂದೆಯ ಮಗು, ನಾನು ಮಗ ಅಂತಾನೂ ಹೇಳಲಿಲ್ಲ, ಮಗಳು ಅಂತಾನೂ ಹೇಳಲಿಲ್ಲ, ನೆನಪಲ್ಲಿರಲಿ, ಲಿಸನ್ ಟು ಮೀ ಕೇರ್ಫುಲಿ. ನಿಮ್ಮ ತಂದೆಯ ಮಗು ನಿಮಗೇನಾಗಬೇಕು? ಬ್ರದರ್ ಆರ್ ಸಿಸ್ಟರ್, ಕನ್ನಡದಲ್ಲಿ ಸಹೋದರ ಅಥವಾ ಸಹೋದರಿ. ಈಗ ಇವೆರಡೂ ಸೇರ್ಸೇನಾರು ಒಂದೇ ಪದ ಇದೆಯಾ? ನಾವೆಲ್ಲ ಕನ್ನಡಿಗರು ಸ್ನೇಹಿತರ. ನೀವು ಇಂಗ್ಲೀಷಲ್ಲಿ ಹೇಳಿ ತಪ್ಪಿಲ್ಲ, ಬಟ್ ಕನ್ನಡ ಮರಿಬೇಡಿಯಪ್ಪ. ನನಗೆ ಒಂದು ಕ್ಷಣ ಇದ್ರ ಬಗ್ಗೆ ಕನ್ನಡ ಪದವನ್ನ ಹೇಳ್ತೀರಾ? ಕಮ್ ಆನ್, ಹರಿ ಅಪ್. ಎಸ್, ಹೇಳಿ ನೋಡೋಣ. ದಾಟ್ಸ್ ಇಟ್. ಸರಿಯಾದ ಪದ ಗೊತ್ತಾ? ಇಂಗ್ಲೀಷಲ್ಲಿ ಆಯ್ತು ಅಂದ್ರ ಸಿಬ್ಲಿಂಗ್ ಅಂತೀವಿ. ಸಿಬ್ಲಿಂಗ್ ಅಲ್ಲ ರೀ, ಸಿಬ್ಲಿಂಗ್, ಸಹೋದರ ಅಥವಾ ಸಹೋದರಿ ಅಂತ. ಇದಕ್ಕೆ ಕನ್ನಡ ಪರ್ಯಾಯ ಪದ ಯಾವ್ದಾರಿದೆಯಾ? ಎಸ್, ದ ರೆಲೆವೆಂಟ್ ಕನ್ನಡ ಟರ್ಮ್ ಅಸ್ ಒಡ ಹುಟ್ಟಿದವರು. ಅವ್ರ ಸಹೋದರನೋ ಸಹೋದರಿನೋ ಸಮಂಜಸವಾಗಿರುವಂಥ, ಸೂಕ್ತವಾಗಿರುವಂಥ, ಸರಿಯಾದ ರೀತಿಯ ಪದ ಬಂದು ಒಡ ಹುಟ್ಟಿದವರು ಅಂತ. ಇಂಥ ಬಹಳಷ್ಟು ಸನ್ನಿವೇಶ ಬರ್ತದೆ ನಮಗೆ. ಫಾರ್ ಎಕ್ಸಾಂಪಲ್, ಈಗ ನನ್ನ ಸಹೋದರಿಯ ಮಗ ನನಗೆ ಸೋದರಳಿ ಆಗ್ತಾರೆ.
ಬಟ್ ನನ್ನ ಸಹೋದರನ ಮಗ ನನಗೆ ಮಗ ಆಗಬೇಕು ಅಂತ ನಾವು ಕರೆಯೋದು. ಸಮಾಜ ಒಪ್ಕೊಂಡಂತ ಪದ, ಬಟ್ ಭಾಷೆ ಒಪ್ಕೊಳ್ಳಲ್ಲ. ನಮ್ಮ ಭಾಷೆನೇ ಒಪ್ಕೊಳ್ಳಲ್ಲ. ನಮ್ಮ ಭಾಷೆ ಹೇಳುತ್ತ ನೇರ ರಕ್ತ ಸಂಬಂಧಗಳಿರದ ಮಗ ಮಗಳು, ಸಹೋದರ ಸಹೋದರಿ, ಅಪ್ಪ ಅಮ್ಮ ಈ ಪದಗಳನ್ನು ಬಳಸುವಂತಿಲ್ಲ. ಡೋಂಟ್ ವರಿ, ನಾನು ನಿಮ್ಗೆ ಇಂಗ್ಲೀಷಲ್ಲೂ ಹೇಳ್ತಾನೆ. ಫಸ್ಟ್ ನೀವು ರೀಜನಲ್ ಲ್ಯಾಂಗ್ವೇಜಲ್ಲಿ ಕ್ಲಾರಿಫೈ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಐ ವಿಲ್ ಕನ್ವೇ ಯು ದ ಮೆಸೇಜ್ ಈವನ್ ಇನ್ ಇಂಗ್ಲೀಷ್ ಆಲ್ಸೋ. ಟೇಕ್ ಎ ವೈಲ್, ಡೋಂಟ್ ಬಿ ಇನ್ ಹರಿ, a long way to go. First of all, it's a confusing topic for you guys. ನೀವೇ ಹೇಳಿದ್ರಿ ಇದ್ರಲ್ಲಿ ತುಂಬ ಡೌಟ್ಸ್ ಇದೆ ಅಂತ, ನಿಮ್ಮ ಕ್ವೆರೀಸ್ ಹೇಳಿದೆ, ನೀವು ನನಗೆ ಕಳಿಸಿರೋ ಮೆಸೇಜ್, ನಿಮ್ಮ ಮೇಸ್ಟ್ರು ಮಾತಾಡಿರೋ ರೀತಿ, ಹಾಗೆ ಪ್ರತಿ ಸಾರಿ NTSC ಕ್ವಶನ್ಸ್ ಅಂತ ಬಂದಾಗ ನೀವು ರೆಸ್ಪಾಂಡ್ ಮಾಡೋ ಸ್ಟಾಟಿಸ್ಟಿಕ್ಸ್, ಅನಾಲಿಟಿಕ್ಸ್ ಎಲ್ಲ ನೋಡಿದಾಗ ಒನ್ ಥಿಂಗ್ ಇಸ್ ಕ್ಲಿಯರ್, ನಿಮಗೆ ಬ್ಲಡ್ ರಿಲೇಷನ್ಸಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನು. ಫಸ್ಟು ರೀಜನಲ್ ಲ್ಯಾಂಗ್ವೇಜಲ್ಲಿ ಕ್ಲಿಯರ್ ಮಾಡ್ಕೋಣ. ಆ್ಯಂಡ್ ಡೆಫಿನೆಟ್ಲಿ ಐ ವಿಲ್ ಬಿ ಬ್ಯಾಕ್ ವಿತ್ ಇಂಗ್ಲೀಷ್ ವರ್ಡಿಂಗ್ಸ್ ಆಲ್ಸೋ. ನೌ ಮೈ ಕ್ವಶನ್ ಇಸ್, ಸಹೋದರರು ಸಹೋದರರ ಮಗನಿಗೆ ಮಗ ಎಂದು, ಸಹೋದರರು ಸಹೋದರಿಯರ ಮಗನಿಗೆ ಸೋದರಳಿಯ ಎಂದು ಕರೀತಾರಲ್ಲ, ಇಂಗ್ಲಿಷಲ್ಲಿ ಏನಂತಾರ? ಇವರಿಬ್ಬರಿಗೂ ಕೂಡ ಒಂದೇ ಪದ ಬಳಸೋದವರಲ್ಲಿ. ಸೊ ಇಂಥ ಬಹಳಷ್ಟು ಸಂಗತಿಗಳ ಕಡೆಗೆ ಗಮನ ಕೊಡ್ತಾ ಇಲ್ಲ ನಾವಿಲ್ಲೇ. ಇದ್ದೇ ಕನ್ಫ್ಯೂಷನ್ ಕ್ಯಾರಿ ಆಗತ್ತೆ ಎಕ್ಸಾಮ್ ಹಾಲ್ನಲ್ಲಿ. ಅದನ್ನು ತಪ್ಪಿಸೋ ಪ್ರಯತ್ನನೇ ನಡೀತಾ ಇದೆ ಈ ಚರ್ಚೆಯಲ್ಲಿ. ಸಹೋದರರು ಸಹೋದರರ ಮಗನಿಗಾದರೂ ಇರಲಿ, ಸಹೋದರಿಯರ ಮಗನಿಗಾದರೂ ಇರಲಿ, ಬಳಸಬೇಕಾದ ಪದ ಬಂದು ನೆಫ್ಯೂ ಅಂತ. ಇದಕ್ಕೆ ಸರಿಯಾದ ಕನ್ನಡ ಪದ ಹೇಳೋದು ಕಷ್ಟ. ಪ್ರತಿ ಸಂದರ್ಭದಲ್ಲೂ ಸೋದರಳಿ ಆಗಲ್ಲ, ಪ್ರತಿ ಸಂದರ್ಭದಲ್ಲೂ ಮಗ ಆಗಲ್ಲ. ಸರಿ, ಹಾಗಾರೆ ಸಹೋದರರು ಸಹೋದರರ ಮಗಳಿಗೆ ಮಗಳು ಎಂದು, ಸಹೋದರಿಯರ ಮಗಳಿಗೆ ಸೋದರ ಸೊಸೆ ಎಂದು ಕರಿತೀವಲ್ಲ, ಆಂಗ್ಲ ಮೂಲ ಭಾಷಿಕರು ಏನಂತ ಕರೀತಾರ? ಅವ್ರು ಕರೆಯೋದು ನೀಸ್ ಅಂತ. ಹಾಗಾದ್ರೆ ಇಲ್ಲಿ ಇಂಥ ಹೊಸ ಪದಗಳ ಪರಿಚಯ ಆಗದ ಈ ಅಧ್ಯಾಯದ ಪ್ರಶ್ನೆಗಳನ್ನು ನಾವೆಲ್ಲ ನೋಡೋಕೆ ಹೊರಟಾಗ ಸಹಜವಾಗಿ ಗೊಂದಲಗಳು ಹೆಚ್ಚಿರತ್ತ. ಅದೇ ಕಾರಣಕ್ಕೆ ಇವತ್ತು ನಾವು ನಿಮ್ಮೊಟ್ಟಿಗೆ ಇಲ್ಲೊಂದು ಚಾರ್ಟನ್ನು ತಗೊಂಬಂದಿದ್ದೀವಿ. ಇದ್ರಲ್ಲಿ ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ, ಜೊತೆಗೆ ಮತ್ತಷ್ಟು ಮಾಹಿತಿಯನ್ನು ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಸರಿನಾ? ಇದನ್ನ ಗಮನಿಸ್ಕೊಂಡು ನೀವು ಪ್ರತಿ ಸಂಬಂಧಕ್ಕೆ ಬಳಸುವಂಥ ಸರಿಯಾದ ಪದ ಯಾವುದು ಅಂತ ನೋಡ್ತಾ ಬನ್ನಿ. ಇನ್ನೊಂದು ಸ್ವಲ್ಪ ಝೂಮ್ ಮಾಡೋಣ. ಎಸ್, ಇಸ್ ದಾಟ್ ವಿಸಿಬಲ್? ಇಷ್ಟು ಸಾಕು ಅನ್ಕೊಳ್ತಾನೆ? ಸಾಕಾ? ನೋಡಿ, ಕಾಣಿಸುತ್ತಾ? ತಂದೆಯ ತಂದೆ ಅಥವಾ ತಾಯಿಯ ತಂದೆ ಸಂಬಂಧ ಲಜ್ಜ ಕನ್ನಡದಲ್ಲಿ ಗ್ರ್ಯಾಂಡ್ ಫಾದರ್, ಬಟ್ ಇಂಗ್ಲೀಷಲ್ಲಿ ಗ್ರ್ಯಾಂಡ್ ಫಾದರ್, ಬಟ್ ನೇಟಿವ್ ಯೂಸರ್ಸ್ ಆಫ್ ಇಂಗ್ಲೀಷಲ್ಲಿ ತಂದೆಗೆ ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಎಂದು ಮತ್ತು ತಾಯಿಯ ತಂದೆಗೆ ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯಲಾಗ್ತದೆ. ಹಾಗೆ ತಂದೆ ತಾಯಿ, ತಾಯಿಯ ತಾಯಿ ಕನ್ನಡದಲ್ಲಿ ಅಜ್ಜಿ, ಇಂಗ್ಲೀಷಲ್ಲಿ ಗ್ರ್ಯಾಂಡ್ ಮದರ್. ಭಾರತೀಯ ಶೈಲಿಯಲ್ಲಿ, ಬಟ್ ಪಾಶ್ಚಿಮಾತ್ಯರ ಶೈಲಿಯಲ್ಲಿ ಹೇಳೋದಾಯಿತು ಅಂದ್ರೆ ತಾಯಿಯ ತಾಯಿಗೆ ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಎಂದು, ತಂದೆಯ ತಾಯಿಗೆ ಪ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಎಂದು ಕರಿತೀವಿ. ಸಿಮಿಲರ್ಲಿ ತಂದೆಯ ಮಗ ಅಥವಾ ತಾಯಿಯ ಮಗ, ಅವರ್ ಫಾದರ್ಸ್ ಸನ್ ಆರ್ ಅವರ್ ಮದರ್ಸ್ ಸನ್. ಟೂ ಪಾಸಿಬಿಲಿಟೀಸ್. ಒನ್ ಈಸ್ ಅವರ್ ಸೆಲ್ಸ್ if we are the lonely son of our parents. ನಮ್ಮ ಅಪ್ಪ ಅಮ್ಮನಿಗೆ ನಾವು ಒಬ್ಬನೇ ಗಂಡ್ಮಗ ಆಗಿದ್ದಾಗ ಖಂಡಿತ ಈ ಮಾತನ್ನು ಹೇಳ್ತಿರೋರು ನಾವೇ ಆಗಿರ್ತೀವಿ, ನಮ್ಮ ಬಗ್ಗೆನೇ ಹೇಳ್ತಾ ಇರ್ತೀವಿ. ಸಪೋಸ್ ಏನಾದ್ರು ನಮ್ಮ ತಂದೆ ತಾಯಿಗೆ ನಮ್ಮನ್ನು ಬಿಟ್ಟು ಇನ್ನೊಂದು ಮಗು ಇದೆ ಅಂತ ಹೇಳಿದಾಗ, ಇನ್ನೊಬ್ಬ ಮಗ ಇದ್ದಾರೆ ಅಂತ ಹೇಳಿದಾಗ, ಆವಾಗ ಡೆಫಿನೆಟ್ಲಿ ನಮ್ಮ ತಂದೆಯ ಮಗ ಅಥವಾ ತಾಯಿಯ ಮಗ ನಮಗೆ ಸಹೋದರ, ಐ ಮೀನ್ ಬ್ರದರ್ ಅಥವಾ ಸಿಬ್ಲಿಂಗ್ ಆಗಿರ್ತಾರೆ. ಎನಿ ಡೌಟ್ಸ್? ಇದರಂತೆ
ನಮ್ಮ ತಂದೆಯ ಮಗಳು ಅಥವಾ ನಮ್ಮ ತಾಯಿಯ ಮಗಳು ಒಂದು ನಾವೇ ಆಗಿರ್ಬೋದು, ಹುಡುಗಿಯರು ಮಾತಾಡ್ತಿರ್ಬೇಕಾದ್ರೆ, ಅಥವಾ ನಮ್ಮ ಸಿಸ್ಟರ್, ಸಹೋದರಿ, ಸಿಬ್ಲಿಂಗ್ ಕೂಡ ಆಗಿರಬಹುದು. ಸಿಮಿಲರ್ಲಿ ಲೆಟ್ಸ್ ಪ್ರೊಸೀಡ್ ಫರ್ದರ್. ತಂದೆ ಸಹೋದರ ಅಥವಾ ತಾಯಿ ಸಹೋದರ, ಚಿಕ್ಕಪ್ಪ, ದೊಡ್ಡಪ್ಪ ಅಥವಾ ಸೋದರ ಮಾವ ಸಂಬಂಧದಲ್ಲಿ ಅಂಕಲ್ ತಂದೆ ಸಹೋದರ ಆಗಿದ್ರೆ ಪ್ಯಾಟ್ರನಲ್ ಅಂಕಲ್, ತಾಯಿಯ ಸಹೋದರ ಆಗಿದ್ರೆ ಮ್ಯಾಟ್ರನಲ್ ಅಂಕಲ್. ಅದರಂತೆ ತಂದೆ ಸಹೋದರಿ ಅಥವಾ ತಾಯಿ ಸಹೋದರಿ ಸಂಬಂಧದಲ್ಲಿ ಸೋದರತ್ತೆ ಅಥವಾ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ತಂದೆ ಸಹೋದರಿ ಆಗಿದ್ರೆ ಪ್ಯಾಟ್ರನಲ್ ಆಂಟ್, ತಾಯಿ ಸಹೋದರಿ ಆಗಿದ್ರೆ ಮ್ಯಾಟ್ರನಲ್ ಆಂಟ್. ಅದರಂತೆ ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮನ ಮಗ ಅಥವಾ ಮಗಳು ಸಂಬಂಧದಲ್ಲಿ ಸೋದರ ಸಂಬಂಧಿ ಅಂತ ಕರಿತೀವಿ. ಕನ್ನಡ ಪದ ದಾಯಾದಿ, ಆಂಗ್ಲ ಪದ ಕಸಿನ್. ಕಸಿನ್ ಬಗ್ಗೆ ಸಂಬಂಧಪಟ್ಟಂತೆ ನಾವೆಲ್ಲ ನೆನಪಿಟ್ಕೊಳ್ಳೇಬೇಕಾಗಿರುವಂತ ಮತ್ತೊಂದು ಮಾಹಿತಿ ಏನು ಅಂತಂದ್ರೆ, ಕಸಿನ್ ಅನ್ನೋ ಪದಕ್ಕೆ ಲಿಂಗ ತಾರತಮ್ಯ ಇಲ್ಲ. ಕಸಿನ್ ಇಸ್ ಕಸಿನ್, ದಟ್ಸ್ ಆಲ್. ಅದು ಬಿಟ್ಟು ಸರ್ ನಮ್ಮ ಕಸಿನ್ ಬ್ರದರ್ನ ಭೇಟಿ ಆಗ್ತೀನಿ, ನಮ್ಮ ಕಸಿನ್ ಸಿಸ್ಟರ್ನ ಭೇಟಿ ಆಗ್ತೀನಿ, ನಾನು ನಮ್ಮ ಕಸಿನ್ ಬ್ರದರ್ನ ಕೇಳಬೇಕು, ಕಸಿನ್ ಸಿಸ್ಟರ್ನ ಕೇಳಬೇಕು, ಖಂಡಿತ ತಪ್ಪು. ಕಸಿನ್ ಇಸ್ ಕಸಿನ್, ಅದಕ್ಕೆ ಯಾವ ಲಿಂಗ ತಾರತಮ್ಯ ಇರಲ್ಲ. ದೆನ್ ವಿ ಹ್ಯಾವ್ ಮಗನ ಮಡದಿ, ಸೊಸೆ, ಡಾಟರ್ ಇನ್ ಲಾ, ಮಗಳ ಪತಿ, ಅಳಿಯ, ಸನ್ ಇನ್ ಲಾ. ಅದರಂತೆ ಫರ್ದರ್ ಮೋರ್ ಮುಂದುವರೆದು ಗಂಡನ ಸಹೋದರ ಅಥವಾ ಹೆಂಡತಿಯ ಸಹೋದರ ಅಥವಾ ಸಹೋದರಿಯ ಗಂಡ, ಆಲ್ ದ ತ್ರೀ. ಗಂಡನ ಸಹೋದರ ಅಥವಾ ಹೆಂಡತಿ ಸಹೋದರ ಅಥವಾ ಸಹೋದರಿ ಗಂಡ ಮೈದುನ ಆಗ್ತಾನ, ಭಾವ ಆಗ್ತಾನ, ಭಾಮೈದ ಆಗ್ತಾನ, ಅಳಿಯ ಆಗ್ತಾನ, ಗೊತ್ತಿಲ್ಲ, ಫುಲ್ ಆಫ್ ಕನ್ಫ್ಯೂಷನ್. ಇಂಗ್ಲಿಷ್ ಅಲ್ಲಾರೆ ಸಿಂಗಲ್ ಟರ್ಮ್ ಬ್ರದರ್ ಇನ್ ಲಾ, ಬ್ರದರ್ ಇನ್ ಲಾ, ಬ್ರದರ್ ಇನ್ ಲಾ. ಇದೇ ಮಾದರಿಯನ್ನ ಇಲ್ಲೂ ನೋಡ್ಕೊಳ್ಳೋಣ. ಈಗ ಏನಂತ, ಗಂಡನ ಸಹೋದರಿ, ಹೆಂಡತಿ ಸಹೋದರಿ ಅಥವಾ ಸಹೋದರನ ಹೆಂಡತಿ ನಾದಿನಿ ಆಗ್ತಾರ, ಸೊಸೆ ಆಗ್ತಾರ, ಅತ್ತಿಗೆ ಆಗ್ತಾರ, ಉತ್ತರ ಕರ್ನಾಟಕ ಭಾಷೆಯಲ್ಲಿ ವೈನಿ ಆಗ್ತಾರ. ಫುಲ್ ಆಫ್ ಕನ್ಫ್ಯೂಷನ್. ಬಟ್ ಇನ್ ಇಂಗ್ಲಿಷ್ ಇಟ್ಸ್ ಓನ್ಲಿ ಸಿಸ್ಟರ್ ಇನ್ ಲಾ, isn't it? ಹೀಗೆ ಯಾವ ಯಾವ ಸನ್ನಿವೇಶಕ್ಕೆ ಯಾವ ಯಾವ ಪದಗಳನ್ನ ಬಳಸಬೇಕು ಅನ್ನೋ ಕ್ಲಾರಿಟಿ ನಮಗಿರದ ನಾವು ಈ ಟಾಪಿಕ್ ಬಗ್ಗೆ ಏನಾದ್ರು ಸ್ಪೆಸಿಫಿಕ್ ಆಗಿ ಮಾತಾಡೋದ ಕಷ್ಟ ನೋಡಿ. ಸಿಮಿಲರ್ಲಿ ಇದರಂತ ಮತ್ತೆ ಮುಂದುವರೆದು ಸಹೋದರ ಅಥವಾ ಸಹೋದರಿಯ ಮಗನಾಗಿದ್ರೆ ನೆಫ್ಯೂ ಅಂತ, ಮಗಳಾಗಿದ್ರೆ ನೀಸ್ ಅಂತ ನೀವು ಸೋದರಳಿಯ ಅಂತೀರೋ, ಮಗ ಅಂತೀರೋ, ಏನಂತೀರೋ ಅನ್ನಿ. ಆಂಗ್ಲ ಭಾಷಿಕರು ಮಾತ್ರ ನೆಫ್ಯೂ ಅಂತಾನೆ ಕರೆಯೋದು. ಹಾಗೆ ಗಂಡ ಅಥವಾ ಹೆಂಡತಿ ತಂದೆ ಅಥವಾ ಬಾಳ ಸಂಗಾತಿಯ ತಂದೆಗೆ ಮಾವ, ಫಾದರ್ ಇನ್ ಲಾ ಎಂದು, ಗಂಡ ಅಥವಾ ಹೆಂಡತಿ ತಾಯಿಗೆ ಅಥವಾ ಬಾಳ ಸಂಗಾತಿಯ ತಾಯಿಗೆ ಅತ್ತೆ, ಮದರ್ ಇನ್ ಲಾ ಎಂದು ಕರೆಯಲಾಗ್ತದೆ. ಅದರಂತೆ ಬ್ಲಡ್ ರಿಲೇಷನ್ಸ್ ನ ಈ ಪಟ್ಟಿ ದೊಡ್ಡದಾಗ್ತಾನೆ ಹೋಗ್ತದೆ. ಭಾರತೀಯರು ನಾವು ಜಗತ್ತಲ್ಲಿ ಇರೋ ಬರೋ ಎಲ್ಲ ಜನನೂ ನಮ್ಮ ಸಂಬಂಧಿಕರು ಅಂತ ಹೇಳ್ಕೊಂಡು ತಿರುಗೋ ನಮ್ಗೆ ಸಂಬಂಧಗಳ ಕೊರತೆನೇ ಇಲ್ಲ ರೀ. ಅಂಥ ದೇಶದಿಂದ ಬಂದವರು ನಾವು. ನಮಗೆ ನಮ್ಮ ಕುಟುಂಬ ಕೊಟ್ಟಂತ ಅತಿ ದೊಡ್ಡ ಗಿಫ್ಟ್ ಏನು ಅಂತ ಹೇಳಿದ್ರೆ ನಮ್ಮ ಸಾಮಾಜಿಕ ಜೀವನ, ನಮ್ಮ ಸಂಬಂಧಗಳ ಬೆಸುಗೆ, ರಕ್ತ ಸಂಬಂಧಗಳು ಎಲ್ಲರೂ ಕೂಡ ಒಟ್ಟಿಗೆ ಬಾಳ್ಬೇಕು, ಬದುಕಬೇಕು ಅನ್ನೋ ಆ ಒಂದು ಫ್ಯಾಮಿಲಿ ಅನ್ನೋ ಕಾನ್ಸೆಪ್ಟೇ ನಮಗೊಂದು ಗಿಫ್ಟು. ನಮ್ಮ ಫ್ಯಾಮಿಲಿನೇ ನಮ್ಮ ಗಿಫ್ಟು. ಮತ್ತೇನು ಕೊಡಬೇಕು? ನಮ್ಮ ಫ್ಯಾಮಿಲಿ ನಮಗೆ ಬೇರೆ ಗಿಫ್ಟು. ಅದರಲ್ಲಿರೋ ಬಹಳಷ್ಟು ಗಿಫ್ಟ್ಸ್ಗಳಲ್ಲಿ ಇನ್ನೊಂದಿದೆ. ಅಜ್ಜನ ತಂದೆ ಅಥವಾ ಅಜ್ಜಿ ತಂದೆ, ಮುತ್ತಜ್ಜ, ಗ್ರೇಟ್ ಗ್ರ್ಯಾಂಡ್ ಫಾದರ್ ತುಂಬಾ ದಿನ ಬದುಕಿರ್ತಾರೆ ನೋಡಿ, ಅದಕ್ಕೆ ಗ್ರೇಟ್ ಆಗೇ ಇರ್ತಾರೆ. ಅಜ್ಜಿನ ತಾಯಿ ಅಥವಾ ಅಜ್ಜಿ ತಾಯಿ ಗ್ರೇಟ್ ಗ್ರ್ಯಾಂಡ್ ಮದರ್, ಮುತ್ತಜ್ಜಿ. ಹಾಗೆ ಮೊಮ್ಮಗನ ಮಗ ಅಥವಾ ಮೊಮ್ಮಗಳ ಮಗ, ಮರಿ ಮೊಮ್ಮಗ, ಗ್ರೇಟ್ ಗ್ರ್ಯಾಂಡ್ ಸನ್. ಮೊಮ್ಮಗನ ಮಗಳು ಅಥವಾ ಮೊಮ್ಮಗಳ ಮಗಳು, ಮರಿ ಮೊಮ್ಮಗಳು, ಗ್ರೇಟ್ ಗ್ರ್ಯಾಂಡ್ ಡಾಟರ್. ಈಗ ಕ್ವಶನ್ ಬಂದು ಮುತ್ತಜ್ಜನ ತಂದೆಗೆ ಏನ್ ಅನ್ಬೇಕು? ಇಂಗ್ಲಿಷ್ ಅಲ್ಲಾದ್ರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ನಾನು ಮ್ಯಾಥ್ಸ್ ಟೀಚರ್ ಅಲ್ಲ, ಹೀಗಾಗಿ ಗ್ರೇಟ್ ಸ್ಕ್ವೇರ್ ಗ್ರ್ಯಾಂಡ್ ಫಾದರ್ ಅಂತೇನೆ. ವೆಲ್, ನೀವ್ ಹೇಳಿ ಕನ್ನಡದಲ್ಲಿ ಅಜ್ಜನ ತಂದೆ ಮುತ್ತಜ್ಜ, ಮುತ್ತಜ್ಜನ ತಂದೆ ಗಿರಿಯಜ್ಜ, ಗಿರಿಯಜ್ಜನ ತಂದೆ ಮರಿಯಜ್ಜ, ಮರಿಯಜ್ಜನ ತಂದೆ. ಅಷ್ಟು ದಿವಸ ಯಾರು ಬದುಕಿರಲ್ಲ, ಹೀಗಾಗಿ ಸಾಕು. ವೆಲ್, ಇಂಟ್ರೆಸ್ಟಿಂಗ್ಲಿ ಸೊ ಇಷ್ಟೆಲ್ಲ ಫಂಡಮೆಂಟಲ್ ಇನ್ಫಾರ್ಮೇಶನ್ ತಗೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಈ ಜರ್ನಿನ ಮುಂದುವರಿಸೋಣ.
ಲೆಟ್ ಮಿ ರಿಪೀಟ್. ಈ ಅಧ್ಯಾಯದಲ್ಲಿ ಓವರಾಲ್ ಆಗಿ ಪ್ರತಿ ಸಂಬಂಧಕ್ಕೆ ನಮ್ಮ ಭಾಷೆಯಲ್ಲಿ ಏನಂತ ಕರಿತೀವಿ, ನಮ್ಮ ಆಚರಣೆ ಏನಿದೆ, ನಮ್ಮ ರೂಢಿ ಏನಿದೆ, ನಮ್ಮ ಮನೇಲಿ ಏನೆಲ್ಲ ಕರ್ಕೊಂತೀವಿ ಅದು ಹಾಗೆ ಇರಲಿ, ಅದನ್ನು ಡಿಸ್ಟರ್ಬ್ ಮಾಡೋದ ಬೇಡ. ಬಟ್ ಈ ಟಾಪಿಕಲ್ ಅನ್ನೋಕ್ಕಿಂತ ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ಎಕ್ಸಾಮಲ್ ಆನ್ಸರ್ ಮಾಡೋ ಸಂದರ್ಭದಲ್ಲಿ ನೇಟಿವ್ ಯೂಸರ್ಸ್ ಆಫ್ ಇಂಗ್ಲಿಷ್ ಯಾವ ಪದ ಬಳಸ್ತಾರೆ ಅದನ್ನೇ ಬಳಸೋದು ಕಡ್ಡಾಯ ಅಂತ ಹೇಳ್ತಾ ಈ ಸೆಷನ್ ಕ್ಲೋಸ್ ಮಾಡೋ ಸಮಯ. ಹ್ಯಾವ್ ಎ ಗ್ರೇಟ್ ಡೇ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ಮತ್ತೊಂದು ಹೊಸ ವಿಷಯದ ಜೊತೆಗೆ ಬ್ಲಡ್ ರಿಲೇಷನ್ ಅನ್ನೋ ಕಾಂಪೋನೆಂಟ್ ಅನ್ನ ಮುಂದುವರಿಸೋಕೆ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಧಾರವಾಡದಿಂದ ಕ್ರೈಸ್ಟ್ ಲೈವ್ ಯೂಟ್ಯೂಬ್ ಚಾನಲ್ನಲ್ಲಿ ವಾಪಸ್ ಸಿಗ್ತೀನಿ. ಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ಟೈಮ್. ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಒನ್ಸ್ ಅಗೈನ್. ಫೈನ್ ದೆನ್.